ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯದ ಗಡಿ ಭಾಗವಾಗಿರುವ ಆಳಂದ್ ತಾಲೂಕು ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಅತಿ ಸಮೀಪ ಇರುವ ತಾಲೂಕು ಆಗಿರುವುದರಿಂದ ದಿನನಿತ್ಯ ಮಹಾರಾಷ್ಟ್ರದ ಸೋಲಾಪುರ್ ಮತ್ತು ಉಮರ್ಗಾ ನಗರಗಳಿಂದ ದಿನಾಲು 10 ಬಸ್ಸುಗಳು ಹಾದು ಹೋಗುತ್ತವೆ. ಮೊನ್ನೆ ನಡೆದ ಕರ್ನಾಟಕ ರಾಜ್ಯದ ಬಸ್ ಚಾಲಕರ ಮೇಲೆ ಮಾಡಿರುವ ಅನ್ಯಾಯವನ್ನು ಮರೆತು ಇಂದು ಆಳಂದ್ ಬಸ್ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ಬಸ್ ಚಾಲಕರಿಗೆ ಆಳಂದ್ ಕನ್ನಡ ಪರ ಹೋರಾಟಗಾರರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಮದರ್ ಶೇಖ್ ಹೊದಲೂರ್, ಆಕಾಶ್ ದೇಗಾಂವ್, ಸಂಜೀವ್ ಕುಮಾರ್ ಶುಕ್ರವಾಡಿ, ಕಿಸಾನ್ ಇನ್ನಿತರರು ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿದರು. ಆಳಂದ್ ಕನ್ನಡ ಪರ ಸಂಘಟನೆದವರು ಮಾನವೀಯತೆ ಮೆರೆದಿದ್ದಾರೆ. ಮೊನ್ನೆ ನಡೆದಂತ ಘಟನೆ ಆಳಂದ ತಾಲೂಕಿನ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಹಲ್ಲೆ ಆಗಿದೆ. ನಮ್ಮ ಬಸ್ಸು ಕೂಡ ಪುಣೆಯಲ್ಲಿ ಹಾನಿ ಮಾಡಿದ್ದಾರೆ. ಅಫ್ಜಲ್ಪುರ್ ಬಸ್ ಆಗಲಿ ಅಥವಾ ಇಂಡಿ ಬಸ್ ಆಗಲಿ ಅಥವಾ ಬೆಳಗಾವಿಯ ಕಂಡಕ್ಟರ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಪದೇ ಪದೇ ಇವರು ಇದೇ ರೀತಿ ವರ್ತನೆ ಮಾಡಿದರೆ ನಾವು ಇದಕ್ಕೆ ಖಂಡಿಸಲ್ಲ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ನಾವು ಬಸ್ಸಿನ ಡ್ರೈವರ್ ಅವರಿಗೆ ಕೆಳಗಿಳಿಸಿ ನಮ್ಮ ಹತ್ರ ಮಾನವೀಯತೆ ಇದೆ. ಈಗ ನಾವು ಉದ್ದೇಶ ಮಾಡಿದರೆ ಇದು ಬಸ್ಸು ಕೂಡ ಇಲ್ಲಿಂದ ಹೋಗಲ್ಲ, ಡ್ರೈವರ್ ಕೂಡ ಹೋಗಲ್ಲ. ಆದರೂ ಕೂಡ ನಮ್ಮ ಹತ್ರ ಮಾನವೀಯತೆ ಇದೆ. ಆದರೂ ಕೂಡ ನಾವು ಈ ಬಸ್ ಡ್ರೈವರ್ಗೆ ನಾವು ಒಂದು ಕೊಡ್ತಾ ಇದ್ದೀವಿ. ಈ ಡ್ರೈವರ್ ಅವ್ರಿಗೆ ಹೇಳೋದು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕರ್ನಾಟಕಕ್ಕೆ ಪದೇ ಪದೇ ಕೆಣಕುವ ಕೆಲಸ ಮಾಡಬೇಡಿ. ಈ ಥರ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಬಸ್ಗಳಿಗೆ ಹಾನಿ ಉಂಟು ಮಾಡಿದರೆ, ನಮ್ಮ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿದರೆ ನಾವು ಸಹಿಸಲ್ಲ. ಇದೊಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ. ಹಾಗಾಗಿ ಈ ವ್ಯವಸ್ಥೆಯನ್ನು ತಾವು ಸುಧಾರಿಸ್ಕೋಬೇಕು. ನಮ್ಮ ಹತ್ರ ಮಾನವೀಯತೆ ಇದೆ. ನಾವು ಹೂವಿನ ಹಾರ ಹಾಕೋದ್ರ ಮುಖಾಂತರ ಅವರಿಗೆ ನಾವು ಒಂದು ಮಾನವೀಯತಾ ದೃಷ್ಟಿ ನೋಡ್ತಾ ಇದ್ದೀವಿ. ಯಾಕೆ ಹೇಳ್ರಿ ಆತ್ಮೀಯ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ನಿನ್ನೆ ಘಟನೆ ಏನಪ್ಪ ಅಂದರೆ, ಬೆಳಗಾವಿಯಲ್ಲಿ ನಮ್ಮ ಕರುನಾಡಿನ KSRTC ಬಂಧುಗಳಿಗೆ ಪುಂಡರು ಅಂದರೆ ಶಿವಾಜಿ ಇದಂಥ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನು ಮಾಡಿರಪ್ಪ ಅಂದರೆ, ನಮ್ಮ KSRTC ಬಸ್ ಅವರಿಗೆ ಬಣ್ಣ ಅಥವಾ ಮಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡೋಂಗಿಲ್ಲ. ಯಾಕಪ್ಪ ಅಂದರೆ, ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು, ನುಡಿ, ನೆಲ, ಜಲ, ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರೇ, ನಮ್ಮ ಅಣ್ತಮ್ಮರು ನಾವು ಅಂತ ಅನ್ಕೋತೀವಿ. ಆದರೆ ಈ ಮಹಾರಾಷ್ಟ್ರ ಥರ ನಾವು ಪುಂಡಾಟಿಕೆ ಮಾಡೋಂಗಿಲ್ಲ. ನಮ್ಮ ಕನ್ನಡ ಜನತೆ ಹೆಂಗದಪ್ಪ ಅಂದ್ರೆ, ಒಳ್ಳೆಯ ಮನಸ್ಸಿಗೆ ವಿಶಾಲ ಭಾವ ಇರುವಂಥ ಜನ ಇದೆ. ಇಲ್ಲಿ ಯಾರು ಕೂಡ ಸಸ್ಯವಾಗಿ ನೀಡ್ತಾ ಇಲ್ಲ. ಪುಂಡಾಟಿಗಳು ಈ ಮಹಾರಾಷ್ಟ್ರದ ಕೆಲವೊಂದು ಇದ್ದಾರೆ ಸಂಘಟನೆಗಳಲ್ಲಿ ಯಾರಾಗಲಿ ಅಂತ ಪುನರಾವರ್ತನೆ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಕೋಮುಗಲಭೆ ಆಗುತ್ತೆ ಈ ದೇಶದಲ್ಲಿ. ನೀವು ಕೂಡ ಒಳ್ಳೆ ರೀತಿಯಾಗಿರಿ, ನಾವು ಕೂಡ ಒಳ್ಳೆ ರೀತಿಯಾಗಿ ಹೇಳ್ತಾ ಈ ನಮ್ಮ ಬಸ್ ಡ್ರೈವರ್ಗಳಿಗೆ ನಾವು ಆಹಾರ ಮುಖಾಂತರ ಒಂದು ಮಾನ್ಯತೆ ನಡೆದಿದ್ದೇವೆ. ನೀವು ಕೂಡ ಅದೇ ರೀತಿ ಮಾಡಿ ಅಂತ ಹೇಳ್ತಾ ನಮಗೆ ಇಲ್ಲಿವರೆಗೂ ಅವಕಾಶ ತಮ್ಮಲ್ಲಿ ಹೊಂದಿಸುತ್ತಾ ನಮ್ಮ ಈ ಸಂಘಟನೆಗೆ ಉದ್ಯಮ